ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಗಿನ ಟಿಫನ್ಗೆ ಸ್ಕೂಲ್ ಲಂಚ್ ಬಾಕ್ಸ್ ಕಟ್ಟೋಕ್ಕೋಸ್ಕರ ನಾನಿವತ್ತು ಬೀಟ್ರೂಟ್ ಚಪಾತಿ ಮತ್ತು ಕಾಜು ಮಸಾಲ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಹಾಗಾಗಿ ಬೇಗ ಬೇಗ ಮಾಡಬೇಕಲ್ಲ, ಇನ್ನು ಸ್ಕೂಲ್ ಟೈಮಿಂಗ್ಸಿಗೆಲ್ಲ ರೆಡಿ ಆಗಬೇಕು ಅಂಥೇಳಿ ಬೀಟ್ರೋಟ್ನ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಬೀಟ್ರೋಟ್ ರುಬ್ಬಿರೋದು, ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಂಡೆ. ಇನ್ನು ಅದನ್ನೆಲ್ಲ ಕಲಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು, ಈಗಿನ ವಾತಾವರಣ ನೋಡಿದ್ರೆ ತುಂಬ ಚಳಿ ಇದೆ, ಹೊರಗಡೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಮಗೆ ಸ್ವಲ್ಪ ಬಿಸಿ ಬಿಸಿದು ಏನಾದರೂ ಕುಡಿಬೇಕು ತಿನ್ನಬೇಕಂತ ಕಾಮನಾಗಿ ಯಾರಿಗಾದ್ರೂ ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕಾಫಿ ಟೀ ಈಗ ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ನಮಗೂ ಬೆಳಗ್ಗೆ ಹೊತ್ತು ಫಸ್ಟ್ ಎದ್ದಿದ ತಕ್ಷಣ ನಾನು ಏನು ಮಾಡ್ತೀನೋ ಬಿಡ್ತೀನೋ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಫಸ್ಟು ಟೀಗೆ ಇಡ್ತೀನಿ. ಆ್ಯಕ್ಚುಲಿ ಬೆಲ್ಲದ ಟೀ ಅಲ್ವಾ ಕುಡಿಯೋದು, ಹಾಗಾಗಿ ಬೆಲ್ಲದ ಟೀಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಈ ಕಡೆ ಸ್ವಲ್ಪ ಬಟಾಣಿ ಕಾಳು ಇತ್ತು, ಹಾಗೆ ಮಾಮೂಲಿ ಕಾಜು ಮಸಾಲ ಅಷ್ಟೇ ಏನು ಮಾಡೋದು ಅಂತ ಹೇಳಿ ಬಟಾಣಿ ಕಾಳು ಆ ಕಡೆ ಬೇಯಿಸೋಕ್ಕಿಟ್ಟಿದ್ದೀನಿ. ಯಾಕಂದರೆ ಗ್ರೇವಿ ಜೊತೆಗೆ ಹಾಕಿದ್ರೆ ಬೇಯಲ್ಲ ಬೇಗ ಅಂತ ಹೇಳಿ ಇಲ್ಲಿ ಕಾಜು ಮಸಾಲ ಮಾಡೋಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸಣ್ಣ ಈರುಳ್ಳಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ತಿಕ್ನೆಸ್ಗೆ ಗೋಡಂಬಿ, ಸ್ವಲ್ಪ ಕಡಲೆಬೀಜ, ಗಸಗಸೆ ಹಾಕ್ಬೋದು, ಗಸಗಸೆ ಇರಲಿಲ್ಲ ಸೊ ಕಡಲೆಬೀಜ ತೊಗೊಂಡಿದ್ದೀನಿ. ಹಾಗೆ 2 ಪಲಾವ್ ಎಲೆ ಮತ್ತು ಲವಂಗ, 1 ಟೊಮೊಟೊ ತೊಗೊಂಡಿದ್ದೀನಿ, ಹುಳಿ ಜಾಸ್ತಿ ಬೇಡ ಅಂತ ಹೇಳಿ. ಈಗ ಅದನ್ನು ನಾನು ಹಸಿಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ, ಹಸಿದಾಗೇ, ಏನು ಫ್ರೈಗೆ ಏನು ಮಾಡ್ತಾಯಿಲ್ಲ. ಈಗ ಇದನ್ನು ಗ್ರೈಂಡ್ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಹೊರಟೋಯ್ತು. ಆಮೇಲೆ ಮತ್ತೆ ಕರೆಂಟ್ ಬಂತು ಅಂತ ಹೇಳಿ ಅದನ್ನು ಅಷ್ಟೊತ್ತಿಗೆ ಟೀ ಕುಡಿದ್ಬಿಡೋಣ ಅಂತ ಹೇಳಿ ಟೀ ಕುಡಿತಾಯಿದ್ದೀವಿ. ಈಗಿನ ವೆದರ್ಗೆ ಎಲ್ಲ ಏನೇ ಮಾಡಿದ್ರೂ ಬಿಸಿ ಬಿಸಿದಿರಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ. ಇವಾಗ ಕರೆಂಟ್ ಬಂತು ಅಂಥೇಳಿ ಎಲ್ಲ ಗ್ರೈಂಡ್ ಮಾಡೋಕ್ಕಿಟ್ಟಿದ್ದೀನಿ. ಈಗ ಸ್ವಲ್ಪ ತಿಕ್ನೆಸ್ ಇರಲಿ, ಸ್ವಲ್ಪ ಕಡಲೆಬೀಜ ಹಾಕಿದ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ಫ್ರೈ ಮಾಡ್ಕೊಂಡು ಹಾಕೋಬೋದು, ನನಗೆ ಟೈಮ್ ಇರಲಿಲ್ಲ, ಸೊ ಗ್ರೇವಿ ಮಾಡಬೇಕಾದ್ರೇ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ಇನ್ನು ಮೆಣ್ಸಿನ್ಕಾಯಿ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ನಾನು ಅರ್ಜೆಂಟ್ಗೆ, ಸೊ ಹಾಗಾಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಇನ್ನು ಒಂದು ಬಾಣಲಿ ಕಾಯಕ್ಕಿಟ್ಕೊಂಡು ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಹಾಗಾಗಿ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡೋಣ. ಯಾಕಂದರೆ ಕಾಜು ಮಸಾಲ ಅಲ್ವಾ, ಎತ್ತಿಟ್ಕೊಂಡು ಪಲಾವ್ ಎಲೆ ಹಾಗೆ ಮಸಾಲೆ ಏನು ರುಬ್ಬಿರ್ತೀನಲ್ಲ ಅದು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಅದು ಏನು ನಮಗೆ ಬಾಯಲ್ಲಿ ಹಸಿ ಹಸಿದು ಗ್ರೈಂಡ್ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ. ಹಾಗಾಗಿ ಬಟಾಣಿ ಕಾಳು ಏನಾಗೋಯ್ತು ಅಂದರೆ, ಈ ಕಡೆ ನಾನು ಕೈ ಆಡ್ತಾಯಿದ್ದೀನಿ, ಆ ಕಡೆ ಬಟಾಣಿ ಕಾಳಿಗೆ ಕುದಿಯೋಕೆ ಇಟ್ಟಿದ್ವಲ್ಲ ಅದು ಅಷ್ಟು ಇದನ್ನೇ ದಬ್ರಿನೇ ಬಿದ್ದೋಗ್ಬಿಡ್ತು, ಬಟಾಣಿ ಕಾಳೆಲ್ಲ ಚೆಲ್ಲೋಗ್ಬಿಡ್ತು. ಇನ್ನೇನು ಮಾಡೋದು ಅಂತ ಹೇಳಿ ಅದನ್ನೇ ಆರಿಸಿ ತೊಳೆದು ಹಾಕ್ಕೊಂಡೆ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಇದು ಬಿರಿಯಾನಿ ಮಸಾಲ ಹಾಕ್ಕೊಂಡೆ ನಾನು. ಆಮೇಲೆ ಸ್ವಲ್ಪ ಟೇಸ್ಟಿಂಗಿಗೆ ಮ್ಯಾಗಿ ಮಸಾಲ ಹಾಕ್ಕೋತೀನಿ ನಾನು ಯಾವಾಗೂ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಸ್ವಲ್ಪ ಒಂಥರ ಡಾಬಾ ಸ್ಟೈಲ್ ಥರ ಬರುತ್ತೆ. ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಅಂದರೆ ಇದರಲ್ಲಿ ಉಪ್ಪಿರುತ್ತೆ, ನೋಡಿಕೊಂಡು ನೀವು ಉಪ್ಪು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಮತ್ತು ಅದರಲ್ಲೂ ಉಪ್ಪಿರುತ್ತೆ, ಇದು ಅಂದರೆ ಉಪ್ಪು ಜಾಸ್ತಿ ಆಗೋಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಉಪ್ಪು ಸ್ವಲ್ಪ ಹಾಕ್ಕೊಂಡೆ ನಾನು, ರುಚಿಗೆ ಎಷ್ಟು ಬೇಕೋ ಅಷ್ಟೇನೆ. ಇನ್ನು ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಚೆನ್ನಾಗಿ ಇದು ಮಾಡ್ಕೊಂಡ್ವಿ. ಆಮೇಲೆ ನಾನು ಅದು ಕ್ಲಿಪ್ಪಿಂಗ್ ಆ್ಯಡೇ ಮಾಡೋಕ್ಕಾಗಲಿಲ್ಲ, ಕಾಜು ಹಾಕಿತ್ತು. ಸೊ ಹಾಗಾಗಿ ಲಾಸ್ಟಿಗೆಲ್ಲ ಕುದ್ಮೇಲೆ ಸ್ವಲ್ಪ ಕಸೂರಿ ಮೆಥಿನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ, ಮುಗೀತು. ಇನ್ನು ಫ್ರೆಶ್ ಕ್ರೀಮ್ ಇಲ್ಲ ಹಾಲಿನ ಕೆನೆ ಏನಾದರೂ ಇದ್ದರೆ ಆಮೇಲೆ ಹಾಕ್ಕೊಳ್ಳಿ, ಸೂಪರಾಗಿ ಆಗುತ್ತೆ. ಮತ್ತು ಗ್ರೇವಿ ಅವತ್ತು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಫುಲ್ ಡಾಬಾ ಸ್ಟೈಲಾಗಿ ಬಂದಿತ್ತು. ಇನ್ನು ಬೀಟ್ರೋಟು ಅಷ್ಟೇ, ಸ್ವಲ್ಪ ಜನ ಸ್ವೀಟು ಚಪಾತಿ ಸ್ವೀಟ್ ಆಗುತ್ತೆ ಅಂತ ಹೇಳಿ ತಿನ್ನಲ್ಲ. ನೀವು ಅವಾಗ ಏನು ಮಾಡಬೇಕು ಅಂತ ಅಂದರೆ, ಬೀಟ್ರೋಟ್ನ ರಸ ತಕ್ಕೊಂಡು ನೀವು ಬೀಟ್ರೋಟ್ನ ಹಾಕಿ ಕಲಿಸ್ಬೇಕಾಗತ್ತೆ ಗ್ರೈಂಡ್ ಮಾಡಿದ್ದು. ಯಾಕಂತ ಅಂದರೆ ಇವಾಗ ಅದನ್ನು ರಸ ತೆಗೆದುಬಿಟ್ರೆ ಅದರಲ್ಲಿದ್ದ ಪೌಷ್ಟಿಕಾಂಶ ಎಲ್ಲ ಹೋಗಿಬಿಡುತ್ತೆ, ಅದರಲ್ಲಿ ಏನೂ ಉಳಿದಿರಲ್ಲ. ಹಾಗಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಇಷ್ಟ ಇಲ್ದವರು ಹೀಗೂ ಸಹ ಮಾಡ್ಬೋದು. ನಾನು ಸ್ವಲ್ಪ ಎಳ್ಳಿತ್ತು, ಬಿಳೆ ಎಳ್ಳು, ಅದನ್ನು ಸ್ವಲ್ಪ ಸ್ಟಫ್ ಮಾಡಿ ಚಪಾತಿ ಮಾಡ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿತ್ತು. ನನ್ನ ಮಗ ಸತೆ ಇದೇನು ಕೆಂಪಗಿದೆ ಅಂತ
ತಿನ್ನಲಿಲ್ಲ ಫಸ್ಟು ಒಂದು ತುತ್ತು ತಿನ್ಸೋವರೆಗೂ. ಆಮೇಲೆ ತಿನ್ಸಿದ ಮೇಲೆ ಮಮ್ಮಿ ಚೆನ್ನಾಗಾಗಿದೆ, ನಂಗೆ ಸ್ಕೂಲ್ಗೆ ಇದನ್ನೇ ಕಟ್ಟು ಅಂತ ಹೇಳಿ ಕಟ್ಸ್ಕೊಂಡು ಹೋದ. ನೋಡಿ ಎಷ್ಟು ಯಮ್ಮಿಯಾಗಿ ಬಂದಿದೆ ಅಂತ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ನಮ್ಮ ಮನೆಯವರು ಫಸ್ಟಿಗೆ ಬೀಟ್ರೋಟ್ ಚಪಾತಿ ಅಂದ ತಕ್ಷಣ ಇದು ಮಾಡ್ತಿದ್ರು. ಇವಾಗ ಅದು ಮಾಡಿಕೊಟ್ಟಿದ ತಕ್ಷಣ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ. ಇನ್ನು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಮಕ್ಕಳು ತರಕಾರಿ ಅದು ಇದು ತಿನ್ನಲಿಲ್ದಾಗ ಈ ಥರ ಟ್ರೈ ಮಾಡಿ ಮನೇಲಿ ಕೊಡಿ. ಡಿಫ್ರೆಂಟಾಗಿ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಅವ್ರಿಗೂ. ಸೊ ಅದಕ್ಕೆ ಇನ್ನು ಇಲ್ಲಿ ಏನಾಗಿದೆ ಅಂದರೆ ನನ್ನ ಮೊಬೈಲು ನೆನ್ನೆ ಪಾತ್ರೆ ತೊಳಿಬೇಕಾದ್ರೆ ಕೈ ಜಾರಿ ಬಿದ್ದುಬಿಡ್ತು. ಅದು ಡಿಸ್ಪ್ಲೇನೇ ಬಿದ್ದು ಒಳಗೆ ಒಂದು ವಯರ್ ಕಟ್ಟಾಗಿತ್ತಂತೆ. ಹಾಗಾಗಿ ಅದನ್ನು ರೆಡಿ ಮಾಡಿಸ್ಕೊಂಡು ಬಂದರು. ಇನ್ನು ಇದು ಟೆಂಪ್ರವರಿ ಹಾಕಿಸ್ಬೇಕಾದ್ರೆ 1,500. ಇನ್ನು ಒರ್ಜಿನಲ್ ಹಾಕಿಸ್ಬೇಕಾದ್ರೆ ಹುಬ್ಳಿಗೆ ಹೋಗಬೇಕು ಅಂತ ಹೇಳಿದ್ರು. ಹುಬ್ಳಿಗೆ ಹೋಗೋಕ್ಕಾಗಲಿಲ್ಲ ನಮಗೆ. ಅದು ಬಂದು 3,500 ಅಂತೆ. ಹಾಕಿಸ್ಬೋದಾಗಿತ್ತು, ಇಲ್ಲಿ ಇದ್ದಿದ್ರೆ ನಾವು ಹಾಕಿಸ್ಕೊಂಡು ಬರ್ತಿದ್ದೆ, ಮತ್ತು ಅಲ್ಲಿ ದೂರ ಹೋಗಬೇಕಲ್ಲ, ಹಾಗಾಗಿ ಹಾಕಿಸ್ಕೊಂಬರಲಿಲ್ಲ. ಅದು 24 hours ಹಾಗೇ ಇರಬೇಕು, ರಬ್ಬರ್ ತೆಗೆಯಂಗಿಲ್ಲ ಅಂತ ಹೇಳಿದರು. ಸೊ ಹಾಗೆ ಬಿಟ್ಟು ಒಂದು 24 hours ಆದಮೇಲೆ ತೆಗೆದೆ. ನಾನು ಅದನ್ನೇ ರೇಗಿಸ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಏನು ಐಫೋನು ಅನ್ಬಾಕ್ಸಿಂಗ್ ಮಾಡೋರ ಥರ ಮಾಡ್ತಾಯಿದ್ದೀರಲ್ಲ ಅಂತ ಹೇಳಿ. ಇನ್ನೇನು ಕೊಡ್ಸೋಣ ಬಿಡು ಐಫೋನ್ ತಾನೆ ಅಂತ ಹೇಳ್ತಾಯಿದ್ರು. ಅದು ಒಂದು ದಿವಸ ಫೋನ್ ಇಲ್ಲೋದಕ್ಕೆ ನಾವು ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ, ಒಂದು ದಿವಸ ಫೋನ್ ಇಲ್ಲೋದಕ್ಕೆ ನನಗೆ ಎಷ್ಟು ಮೈಂಡು ಒಂಥರ ಆದಂಗಾಗಿತ್ತು. ಯಾಕಂದರೆ ನಾವು ಟೈಮ್ ಪಾಸಿಗೆ ಒಂದು ಸ್ವಲ್ಪ ರೀಲ್ಸ್ ನೋಡ್ತಿದ್ವಲ್ಲ, ಆ ಥರ. ಇನ್ನು ಸ್ವಲ್ಪ ಫೋಟೋಸ್ ಎಲ್ಲ ಇತ್ತು, ಅದನ್ನು ನಿಮ್ಗೆ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ನಂದು ನನ್ನ ಮಕ್ಕಳದು ನೋಡಿ ಎಷ್ಟು ಚೆನ್ನಾಗಿದೆ. ಲಮ್ಸಿ ನಾನೇನಾ ನೋಡು, ಅವಾಗ ಎಷ್ಟು ಚೆನ್ನಾಗಿದ್ದೀನಿ ಗುಂಟಕ್ಕೆ ಅಲ್ಲ. ಸ್ಪೆಷಲ್ ಫೋಟೋ ಇತ್ತು, ಅದು ಬೇಡ. ನೆಕ್ಸ್ಟ್ ಇದು ನೋಡ್ರಿ, ಯಾವುದೋ ಚೀನಾದ್ದು ಇದ್ರ ಹುಡುಗಿ, ಯಾವುದು ಕೊರಿಯಾದ ಹುಡುಗಿ ಇದ್ದಂಗೆ ಆನ್ಯುವಲ್ ಡೇ ಫಂಕ್ಷನ್. ಇದು ನರ್ಸರಿಯಲ್ಲೇನ ಒಂದು ಫೋಟೋ ಇರಲಿ ಅಂತ ಹೇಳಿ ತೆಗೆಸ್ಕೊಂಬಂದ್ವಿ. ಅವಾಗ ಈ ಥರ ಈ ಮುಸುಡಿಗೆ ಈ 2 ಮುಸುಡಿ ಹುಟ್ಟುಬಿಟ್ಟವು ನೋಡ್ರಿ, ಹೆಂಗದವ ಇವು ಮುಸುಡಿ ನೋಡ್ರಿ, 2 ಹಿಂಗದ. ಇದು ನೋಡ್ರಿ, ಇದಕ್ಕೂ ಇದನ್ನ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಇಬ್ರು ಒಂದೇ ಥರ ಐತಿ. ಇದು ಪಾರ್ಲೇಜಿ ಹುಡುಗಿ ಥರ ಐತಿ, ತಾಯಿ ಮತ್ತು ಮಗಳು. ಹೆಂಗೆ ನೋಡ್ರಿ, ನಾನು ಅವಾಗ ಎಷ್ಟು ಸಣ್ಣಕ್ಕಿದ್ದೆ ಫಂಕ್ಷನಲ್ಲಿ. ಇದು ನೋಡಿ ಇದು ನಮ್ಮ ತಂಗಿ. ಇದು ಬರೀ ಬೇಡ ತೋರ್ಸು, ಯಾರ್ದದು? ಕ್ಲೀನಾಗಿ ಹಿಡ್ಕಮ್ಮ, ಮುದುಡ್ ಬೇಡ, ಹಿಂಗೆ ಹಿಡ್ಕ. ಯಾರದು? ಎಲ್ಲೈತಿ ಅಜ್ಜಿ? ಎಲ್ಲೈತಿ ತಮ್ಮಲ್ಲಿ ನಾ ಹಿಡ್ಕೊಂತಾನೆ, ನೀ ಹೇಳು ಯಾರ ಅಜ್ಜಿ? ಅಲ್ಲಿ ಬಿಡ, ಯಾ ಅಜ್ಜಿ ಅದು? ಅಜ್ಜಿ ಹೆಸರೇನು? ಇದು ನೋಡ್ರಿ, ಪ್ರೇಮಜ್ಜಿ. ಇದು ನೋಡು ಅವಾಗ ಹೆಂಗಿದ್ದೀನಿ. ಇದ್ರ ಲತಾ ನಮ್ಮ ತಂಗಿ. ಅದೇ ಯಾರು ಪಾಪು? ಅದ ಚಿನ್ನು ಅಕ್ಕಿ, ನಮ್ಮ ಅತ್ತೆ ಮಗಳು. ಇದೇನಿಲ್ಲ ನಾರ್ಮಲ್ ನೋಡಿ. ಇದರಲ್ಲಿ ಸರ್ಕಳಮ್ಮ ಕೂದಲು ಅಷ್ಟು ಉದ್ದ ಇತ್ತು ಅವಾಗ. ಇವಾಗ ಈಗಿನ ನೀರಿಗೆ ಕೆಮಿಕಲ್ಸ್ಗೆ ಎಲ್ಲ ತಲೆನ ಕೂದಲೆಲ್ಲ ಹೋಗ್ಬಿಡೋದು. ಇದೆಲ್ಲ ಮೈಸೂರಿಗೆ ಹೋಗಿದ್ದಂತೆ. ಇದೆ ಆ ಪಿಂಕ್ ಕಲರ್ ಡ್ರೆಸ್ ನೋಡು, ಮೆರೂನ್ ಕಲರ್ ಎಷ್ಟು ಚೆನ್ನಾಗೈತಲ್ಲ, ವೈನ್ ಕಲರ್ ಅಂತಾರಲ್ಲ. ಹೀಗಿದ್ದವಳು ಹೀಗಾಗ್ಬಿಟ್ಲು. ಇದು ನನ್ನ ಮಗಳು. ಇದು ನನ್ನ ಮಗಳು ಡೆಲಿವರಿ ಆದಾಗ ಇದ್ದಿದ್ದು ನಾನು. ಆ್ಯಕ್ಚುಲ್ ಇದ್ದಿದ್ದು ಅವಾಗ. ಅದು ಯಾವಾಗ ಫೋಟೋ ತಗೊಂಡು ಆಲ್ಬಮ್ ಮಾಡಿಸೋರು ಇವರು. ನ್ಯಾಚುರಲ್ ಎಕ್ಸ್ಪ್ರೆಷನ್. ಇದು ನೋಡಿ, ಚಿಕ್ಕ ವಯಸ್ಸಲ್ಲಿ ಮೈಸೂರಿಗೆ ಹೋಗಿದ್ದೆ. ಇದು ಇದರಲ್ಲಿ ನಮ್ಮ ಡ್ಯಾಡಿ ಅವರು ಇದ್ದಾರೆ. ಇದರಲ್ಲಿಲ್ಲ, ಇನ್ನೊಂದು ಫೋಟೋದಲ್ಲ ಐತೆ. ತೋರಿಸು. ಎಲ್ಲ ಹರ್ಕೊಂಡು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಚಿಕ್ಕ ವಯಸ್ಸಲ್ಲಿ. ಇದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿದೆ. ಇದು ನೋಡಿ, ಇಲ್ಲದರ ಇವರೇ. ತೆಗಿ ಅದನ್ನ ಫೋಟೋ ಹೊರಗೆ.
ಇಲ್ಲಿ ನೋಡಿ, ಇಲ್ಲಿ ಇದು ನಾವು ಎಲ್ಲರೂ ಫ್ಯಾಮಿಲಿ ಮೈಸೂರಿಗೆ ಹೋಗಿದ್ವಿ. ಇವ್ರು ಯಾರು ಅಂತ ಹೇಳಿ ಕಾಣಲ್ಲ ಅಷ್ಟಾಗಿ. ಅದು ಅವಾಗಿಂದನೇ ನನ್ನ ಹಿಂದೆನೇ ಕೂತ್ಕೊಂಡ್ಬಿಟ್ಟವ್ರು ನನ್ನ ಪಕ್ಕದಲ್ಲೇ ಇದ್ರೆ. ಈ ಫೋಟೋದಲ್ಲಿ ಓಕೆ, ಏನೋ ಅನ್ಎಕ್ಸ್ಪೆಕ್ಟಾಗಿ ಕೂತ್ಕೊಂಡಿದ್ದಾರೆ ಅಂತ ಅನ್ಬೋದು. ಇದು ನೋಡಿ ನಾನೇ. ಇನ್ನೊಂದು ಫೋಟೋ ಇದೆ, ಆ ಫೋಟೋದಲ್ಲಿ ನನ್ನ ಹಿಂದೆನೇ ನಿಂತವ್ರೆ. ಅವಾಗೆಲ್ಲ ಫೋಟೋ ಕ್ರೇಜ್ಗಳು ಏನು ಮಾಡೋದು, ಅಷ್ಟು ಚೆನ್ನಾಗಿತ್ತು ಫೋಟೋಸ್. ಇದು 1 ವರ್ಷ ಮಗುದು ಬರ್ಡೇದ್ದು ನಂದು. ಇದು ನೋಡಿ, ಅವಾಗ ಇನ್ನೂ ದೇವಸ್ಥಾನ ಕಟ್ತಾ ಇದ್ರಲ್ಲ, ಗೋಪುರ ಕಟ್ತಾ ಇದ್ರು ಚಾಮುಂಡಿ ಬೆಟ್ಟದ್ದು. ಇವ್ರು ನೋಡಿ KRS ಡ್ಯಾಮ್ ಇದು ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟವ್ರಿ. ಅವಾಗೆಲ್ಲ ಸ್ಟುಡಿಯೋಕ್ಕೆ ಹೋಗಿ ಎಷ್ಟು ಫೋಟೋಸು, ಇನ್ನೂ ಎಷ್ಟೊಂದು ಫೋಟೋಸ್ ಎಲ್ಲ ಕಳೆದೇ ಹೋಗ್ಬಿಟ್ಟವ್ರು ನಮಗೆ. ಇದು ಅಷ್ಟೇ ಕ್ಲಾರಿಟಿ ಇಲ್ಲ ಅವಾಗಿನ ಫೋಟೋಸು, ಆದ್ರೂ ಸ್ವಲ್ಪ ಕಾಣುತ್ತಷ್ಟೆ. ಇಲ್ಲಿ ನೋಡಿ, ಇಲ್ಲಿ ನಾನು ಕೂತಿದ್ದೀನಿ, ಈ ಕಡೆ ನೋಡಿ ಹಿಂದೆ ಕೂತಿರೋದು. ಅವಾಗಿಂದೇ ಚೆನ್ನಾಗಿತ್ತಲ್ಲ. ಅವಾಗ ಹೋಗಿದ್ದು ನಾವು ಬೃಂದ ಇದು KRS ಇದಕ್ಕೆ. ಕಮ್ಮಿ ಎಷ್ಟು ವರ್ಷದಿಂದ? ಅವಾಗ ಒಂದು 20-25 ವರ್ಷದಿಂದನೇ. 25 ವರ್ಷದಿಂದ ಒಂದು 4 ವರ್ಷದೊಳನ 5 ವರ್ಷದೊಳಿದ್ದೆ ನಾನು ಅವಾಗ ಹೋಗಿದ್ದು. ಇದು ಏನಾಯ್ತು ಅಂತ ಅಂದರೆ, ಅವತ್ತು ನನ್ನ ಪುಣ್ಯನ ನಮ್ಮ ಅಪ್ಪಗೆ ಏನೋ ಕೇಳಿದೆ, ಕೊಡಿಸ್ಲಿಲ್ಲ ಅವರು. ಅವಾಗೇನು ಮಾಡ್ಬಿಟ್ಟಿದ್ದೀನಿ, ಅವರು ಅಲ್ಲಿ ರಿಪೇರಿ ಮಾಡ್ತಾಯಿದ್ರು ಪುಣ್ಯಕ್ಕೆ. ನಾನೇನು ಮಾಡ್ಬಿಟ್ಟಿದ್ದೀನಿ, ಓಡೋಗಿ ಆ ಕಾರಂಜಿ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಆಟ ಆಡ್ತಾಯಿದ್ದೀನಿ ನೀರಲ್ಲಿ. ಅದು ಏನಾದರೂ ಗಿರೆಂಟ್ ಬಂದ್ಬಿಟ್ಟಿದ್ರು ಅವತ್ತು ಗತಿ ಗೋವಿಂದ ನಂದು. ಆಮೇಲೆ ಸರಿಯಾಗಿ ಬಂದಮೇಲೆ ಸರಿಯಾಗಿ ಬಿತ್ತು ಕಜಾಯಗಳು ನನಗೆ. ಅವಾಗಿಂದ ಬ್ಲ್ಯಾಕ್ ಮೇಲ್ ನಾನು, ಏನಾದರೂ ಕೊಡಿಸ್ಲಿಲ್ಲ ಅಂದ್ರೆ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ನೋಡು ಅಂತ. ನಿಜವಲ್ಲ, ಒಂದು ಕರೆಂಟ್ ಇದ್ದಿದ್ರೆ ಏನಿತ್ತೆ ಏನೋ. ಇದು ನಮ್ಮಮ್ಮ ಮತ್ತು ಇವರ ಮಮ್ಮಿ ನೋಡಿ. ಈ ಸತಿ ನಾನು ನಿಂತಿದ್ದೀನಿ ಇವ್ರ ಹಿಂದೆ. ಇದು ನೋಡಿ, ಕಾರಂಜಿ ಹತ್ರ ಓಡೋಗೋ ಟೈಮಲ್ಲಿ ನಮ್ಮಪ್ಪ ಫೋಟೋ ಹಿಡ್ದವ್ರು. ಅವಾಗ ಕ್ಯಾಮ್ರಾ ತೊಗೊಂಬಂದಿದ್ರು ಇಷ್ಟೇ. ಇನ್ನೂ ಎಷ್ಟು ಫೋಟೋಸ್ಗಳಿದ್ದಾವೆ